ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಈ ಕತೆ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದೂರಲ್ಲಿ ಪತಿ ಪತ್ನಿಯರು ವಾಸವಾಗಿದ್ದರು. ಅವರಿಗೆ ಒಬ್ಬಳೇ ಮಗಳಿದ್ದಳು. ಆಕೆಯ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಇರುತ್ತದೆ. ಅಂದು ನಡೆಯುವ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಈ ಬಾಲಕಿಗೆ ಡ್ಯಾನ್ಸ್ನಲ್ಲಿ ಸೇರಿಸಿಕೊಳ್ಳುವುದಿಲ್ಲ. ಅಷ್ಟೇ ಅಲ್ಲ, ಉತ್ತಮ ಡ್ಯಾನ್ಸ್ ಸಹ ಮಾಡುತ್ತಿದ್ದಳು. ಆದರೆ ಸರಿಯಾಗಿ ಕಾಣಿಸುವುದಿಲ್ಲವೆಂದು ಆಕೆಯನ್ನು ಡ್ಯಾನ್ಸ್ನಲ್ಲಿ ಸೇರಿಸಿಕೊಳ್ಳುವುದಿಲ್ಲ. ಇದರಿಂದಾಗಿ ಆಕೆಯ ಮನಸ್ಸು ತುಂಬ ನೊಂದಿರುತ್ತದೆ. ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಿದ್ದರೂ ಬೇಕಂತಲೇ ನನ್ನನ್ನು ಡ್ಯಾನ್ಸ್ನಲ್ಲಿ ಸೇರಿಸಿಕೊಂಡಿಲ್ಲವೆಂದು ಅಳುತ್ತಾ ಕುಳಿತಿರುತ್ತಾಳೆ. ಆಗ ಆಕೆಯ ಬಳಿ ಅವರಪ್ಪ ಬಂದು, ಯಾಕೆ ಅಳುತ್ತಿದ್ದೀಯ ಮಗಳೇ ಎಂದು ಕೇಳುತ್ತಾನೆ. ಅಪ್ಪ, ನಾನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರೂ ನನ್ನನ್ನು ಡ್ಯಾನ್ಸ್ ಪ್ರೋಗ್ರಾಂಗೆ ಸೇರಿಸಿಕೊಂಡಿಲ್ಲ. ನನ್ನನ್ನು ಬೇಕಂತಲೇ ನಿರ್ಲಕ್ಷ್ಯ ಮಾಡಿದ್ದಾರೆ. ನೀನು ಯಾವಾಗಲೂ ನನ್ನ ರಾಜಕುಮಾರಿ, ತುಂಬ ಚೆನ್ನಾಗಿ ಕಾಣಿಸ್ತೀಯ ಎಂದು ಹೇಳುತ್ತಿರ್ತೀಯ. ಆದರೆ ಇಷ್ಟು ದಿನ ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದು ಕಣ್ಣೀರಾಕುತ್ತಾಳೆ. ಆಗ ಅವರಪ್ಪ ಆಕೆಯ ಕಣ್ಣೀರೊರೆಸುತ್ತಾ ಒಂದು ಸಣ್ಣ ಕತೆ ಹೇಳುತ್ತಾನೆ. ಒಂದು ಚಿನ್ನದ ಅಂಗಡಿ ಇತ್ತು. ಅಲ್ಲಿ ಚಿನ್ನಾಭರಣಗಳು, ಬೆಳ್ಳಿಯ ಒಡವೆಗಳು ಇದ್ದವು. ಅದರೊಂದಿಗೆ ಕಂಗೊಳಿಸುವ ಚಿನ್ನದ ಕಿರೀಟವೂ ಇತ್ತು. ಚಿನ್ನಾಭರಣ ಖರೀದಿಸಲು ಬರುವ ಜನ ಸಣ್ಣ ಸಣ್ಣ ಒಡವೆಗಳನ್ನು ಖರೀದಿಸುತ್ತಿದ್ದರು. ಇನ್ನೂ ಕೆಲವು ಜನ ಸ್ವಲ್ಪ ದುಬಾರಿಯ ಒಡವೆಗಳನ್ನು ಖರೀದಿಸುತ್ತಿದ್ದರು. ಎಲ್ಲರ ಕಣ್ಣಿಗೆ ಕಂಗೊಳಿಸುತ್ತಿರುವ ಚಿನ್ನದ ಕಿರೀಟ ಅಂಗಡಿಗೆ ಬರುವವರೆಲ್ಲರಿಗೂ ಕಾಣಿಸುತ್ತಿತ್ತು. ಆದರೂ ಯಾರೂ ಖರೀದಿಸುತ್ತಿರಲಿಲ್ಲ. ಆಗ ಚಿನ್ನದ ಕಿರೀಟಕ್ಕೆ ತನ್ನ ಸೌಂದರ್ಯದ ಬಗ್ಗೆ ಸಂಶಯ ಬರುತ್ತದೆ. ನಾನು ಎಲ್ಲ ಚಿನ್ನಾಭರಣಗಳಿಗಿಂತ ದುಬಾರಿಯಾಗಿದ್ದರೂ, ಚೆನ್ನಾಗಿ ಕಾಣಿಸುತ್ತಿದ್ದರೂ ಯಾರೂ ಖರೀದಿಸುತ್ತಿಲ್ಲ. ಕೆಲವರು ನನ್ನ ಕಡೆ ನೋಡುವುದೇ ಇಲ್ಲ. ತಾನು ಯಾರಿಗೂ ಬೇಡವಾದನೇನೋ ಎಂದುಕೊಂಡು ಬೇಸರ ಪಡುತ್ತದೆ. ಒಂದೆರಡು ದಿನ ಅಷ್ಟೇ ಅಲ್ಲ, ಒಂದು ತಿಂಗಳು ಕಳೆಯಿತು. ಅಂಗಡಿಯ ಮಾಲೀಕ ಪ್ರತಿದಿನ ಕಿರೀಟವನ್ನು ಒರೆಸಿ ಇನ್ನೂ ಹೊಳಪು ಹೆಚ್ಚಿಸುತ್ತಿದ್ದ. ಆದರೂ ಕಿರೀಟವನ್ನು ಕೊಳ್ಳಲು ಯಾರೂ ಬರುತ್ತಿರಲಿಲ್ಲ. ಆಗ ಕಿರೀಟಕ್ಕೆ ತುಂಬ ಬೇಸರವಾಯಿತು. ನಾನು ಕಿರೀಟವಿದ್ದರೂ ಪ್ರಯೋಜನವಿಲ್ಲ ಎಂದು ಚಿಂತೆ ಮಾಡತೊಡಗಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಮಂದಿರದ ಅರ್ಚಕನೊಂದಿಗೆ ಒಂದು ಗುಂಪು ಬಂತು. ಆ ಕಿರೀಟವನ್ನು ಅಕ್ಕಿಯ ತಟ್ಟೆಯಲ್ಲಿ ಇಟ್ಟರು. ಕೈ ಮುಗಿದು ಅಕ್ಷತೆ ಹೂವು ಹಾಕಿ ನಮಸ್ಕರಿಸಿದರು. ಮರುದಿನ ದೇವರ ತಲೆಯ ಮೇಲೆ ಕಿರೀಟ ರಾರಾಜಿಸುತ್ತಿತ್ತು. ಚಿನ್ನದ ಅಂಗಡಿಗೆ ಬರುವವರೆಲ್ಲರೂ ಚಿನ್ನಾಭರಣ ಖರೀದಿಸಿದ ನಂತರ ಮಂದಿರಕ್ಕೆ ಹೋಗಿ ಚಿನ್ನದ ಕಿರೀಟವಿದ್ದ ಮೂರ್ತಿಗೆ ನಮಸ್ಕರಿಸಿ ಅಡ್ಡಬಿದ್ದು ಹೋಗುತ್ತಿದ್ದರು. ಅದು ಆ ದೇವರಿಗೆಂದೇ ಮುಂಚಿತವಾಗಿ ಹೇಳಿ ಮಾಡಿಸಿದ್ದ ಕಿರೀಟವಾಗಿತ್ತು. ಹಾಗಾಗಿ ಅದನ್ನು ಸಾಮಾನ್ಯ ಜನರು ಖರೀದಿಸುತ್ತಿರಲಿಲ್ಲ ಎಂದು ಹೇಳಿದ. ನೀನು ದೇವರ ಕಿರೀಟವಿದ್ದಂತೆ. ಮುಂದೊಂದು ದಿನ ಚಿನ್ನದ ಕಿರೀಟದಂತೆ ನಿನಗೆ ಅವಕಾಶ ಬರುತ್ತದೆ. ಈಗ ಸದ್ಯಕ್ಕೆ ನಿನಗೆ ಅವಕಾಶ ಸಿಕ್ಕಿರಲಿಕ್ಕಿಲ್ಲ. ಅಂದರೆ ನೀನು ಇನ್ನೂ ಯಾವುದೋ ಮುಖ್ಯವಾದ ಕೆಲಸಕ್ಕಾಗಿ ಇದ್ದೀಯಾ ಎಂದರ್ಥ. ನಿನ್ನನ್ನು ಬೇಕಂತಲೇ ನಿರ್ಲಕ್ಷಿಸುತ್ತಾರೆ ಅಂದರೆ ಅವರಿಗೆ ನಿನ್ನ ಟ್ಯಾಲೆಂಟ್ ಗೊತ್ತಾಗಿಲ್ಲವೆಂದರ್ಥ. ನಿನಗೆ ಅವಕಾಶ ಸಿಗಲು ತಡವಾಗುತ್ತಿದೆ ಅಂದರೆ ಮುಂದೆ ಇದಕ್ಕಿಂತ ಒಳ್ಳೆಯ ಅವಕಾಶ ಕಾದಿದೆ ಎಂದಾಗ ತನ್ನ ಮಗಳು ಕಣ್ಣೀರೊರೆಸಿಕೊಂಡಳು. ಯು ಆರ್ ಮೈ ಬೆಸ್ಟ್ ಡ್ಯಾಡಿ ಎಂದು ಹೇಳಿ ನಸುನಕ್ಕಳು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.